ಪ್ರಾಪರ್ಟಿ ಟೂರ್, ಆಸ್ತಿ ನೋಡಲು ಹೋದಾಗ ಈ ತಪ್ಪು ಮಾಡಕ್ ಹೋಗ್ಬೇಡಿ. ಒಂದು ಪ್ರಾಪರ್ಟಿ ನೋಡಲು ಹೋದಾಗ ಕೇವಲ ಮನೆ ಅಥವಾ ಸೈಟ್ ಸುಂದರವಾಗಿದೆ ಅಂತ ನೋಡೋದು ದೊಡ್ಡ ತಪ್ಪು. ಪ್ರಾಪರ್ಟಿ ಟೂರ್ ಅಂದ್ರೆ ಕೇವಲ ಪ್ರಾಪರ್ಟಿ ನೋಡೋದಲ್ಲ, ಅದರ ಸಂಪೂರ್ಣ ಬ್ಯಾಕ್ಗ್ರೌಂಡ್ ಅನ್ನ ಪರಿಶೀಲನೆ ಮಾಡೋದು. ಮೊದಲನೇದಾಗಿ ಲೊಕೇಶನ್, ಮುಖ್ಯ ರಸ್ತೆ, ಶಾಲೆ, ಆಸ್ಪತ್ರೆ, ಮಾರ್ಕೆಟ್ ಮತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಷ್ಟು ದೂರದಲ್ಲಿದೆ ಅಂತ ನೋಡಿ. ಎರಡನೇದಾಗಿ ಅಪ್ರೋಚ್ ರೋಡ್ ವಿಡ್ತ್, ಕನೆಕ್ಟಿವಿಟಿ ಮತ್ತು ಫ್ಯೂಚರ್ ಡೆವಲಪ್ಮೆಂಟ್ ಹೇಗಿದೆ ಅನ್ನೋದನ್ನ ಪರಿಶೀಲಿಸಿ. ಮೂರನೇದಾಗಿ ಡಾಕ್ಯುಮೆಂಟ್, ಸೇಲ್ ಡೀಡು, ಮದರ್ ಡೀಡು, ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟು, ಖಾತಾ ಕನ್ವರ್ಷನ್ ಮತ್ತು ಅಗತ್ಯ ಅಪ್ರೂವಲ್ಗಳು ಸರಿಯಾಗಿದೆಯಾ ಅಂತ ವೆರಿಫೈ ಮಾಡಿ. ನಾಲ್ಕನೇದು ವಾಟರ್, ಎಲೆಕ್ಟ್ರಿಸಿಟಿ, ನೀರು ಎಲ್ಲಿಂದ ಬರುತ್ತೆ, ಎಲೆಕ್ಟ್ರಿಸಿಟಿ ಕನೆಕ್ಷನ್ ಇದೆಯಾ, ಡ್ರೈನೇಜ್ ವ್ಯವಸ್ಥೆ ಹೇಗಿದೆ, ಇವೆಲ್ಲ ಆನ್ ಸೈಟ್ ಪರಿಶೀಲಿಸಿ. ಐದನೇದಾಗಿ ಸರೌಂಡಿಂಗು, ಪಕ್ಕದ ಪ್ರದೇಶದಲ್ಲಿ ಏನ್ ಡೆವಲಪ್ಮೆಂಟ್ ಆಗ್ತಿದೆ, ಯಾವುದಾದ್ರೂ ಲೇಕು, ಡ್ರೈನೇಜು, ಹೈ ಟೆನ್ಷನ್, ಇಂಡಸ್ಟ್ರಿಯಲ್ ಆಕ್ಟಿವಿಟಿ ಅಥವಾ ರಿಸ್ಟ್ರಿಕ್ಟೆಡ್ ಝೋನ್ಸ್ ಇದೆಯಾ ಅಂತ ಗಮನಿಸಿ. ಮತ್ತು ಒಂದು ಮುಖ್ಯ ವಿಷಯ, ಬ್ರೋಕರ್ ಅಥವಾ ಸೆಲ್ಲರ್ಸ್ ಹೇಳಿದ ಮಾತನ್ನೇ ಅಂತಿಮ ಸತ್ಯ ಅಂತ ನಂಬಕ್ಕೆ ಹೋಗ್ಬೇಡಿ. ನೀವು ಸಹ ಸ್ವತಃ ನೋಡಿ, ದಾಖಲೆಗಳನ್ನು ಪರಿಶೀಲಿಸಿ, ಅಗತ್ಯವಿದ್ರೆ ಕ್ವಾಲಿಫೈಡ್ ಲೀಗಲ್ ಪ್ರೊಫೆಷನಲ್ ಅವರ ಸಲಹೆಯನ್ನು ಸಹ ಪಡೀರಿ. ಯಾಕಂದ್ರೆ ಪ್ರಾಪರ್ಟಿ ಬೈ ಮಾಡೋದು ಒಂದು ದಿನದ ಡಿಸಿಷನ್ ಅಲ್ಲ, ಅದು ನಿಮ್ಮ ಹಲವು ವರ್ಷಗಳ ಸೇವಿಂಗ್ಸ್ ಮತ್ತು ಫ್ಯೂಚರ್ ಸೆಕ್ಯೂರಿಟಿಗೆ ಸಂಬಂಧಿಸಿದ ಡಿಸಿಷನ್. ಆದ್ರಿಂದ ಮುಂದಿನ ಬಾರಿ ಪ್ರಾಪರ್ಟಿ ಟೂರ್ಗೆ ಹೋದಾಗ ಬ್ಯೂಟಿಗಿಂತ ಡಾಕ್ಯುಮೆಂಟ್ಸು, ಲೊಕೇಶನ್ಗಿಂತ ಕನೆಕ್ಟಿವಿಟಿ ಮತ್ತು ಪ್ರೈಸ್ಗಿಂತ ವ್ಯಾಲ್ಯೂಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡಿ. ನಾನು ನಿಮ್ಮ ರಿಯಲ್ ಎಸ್ಟೇಟ್ ಮೇಸ್ಟ್ರು. ದಯವಿಟ್ಟು ಇಂತಹ ರಿಯಲ್ ಎಸ್ಟೇಟ್ ಎಜುಕೇಶನ್ ಮಾಹಿತಿಗಾಗಿ ಫಾಲೋ ಮಾಡಿ ಮತ್ತು ಈ ವಿಡಿಯೋವನ್ನು ಪ್ರಾಪರ್ಟಿ ಖರೀದಿಸಲು ಯೋಚಿಸುತ್ತಿರುವ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹೆಸರುಘಟ್ಟ ಮತ್ತು ಬೆಂಗಳೂರಿನ ಯಾವುದೇ ಭಾಗದಲ್ಲಿ ಪ್ರಾಪರ್ಟಿ ಖರೀದಿಸಲು ಅಥವಾ ಮಾರಲು ಸಂಪರ್ಕಿಸಿ. ಸ್ಮಾರ್ಟ್ ಬೈಯರು ಮೊದಲು ಪ್ರಾಪರ್ಟಿ ನೋಡ್ತಾರೆ, ವೈಸ್ ಬೈಯರು ಪ್ರಾಪರ್ಟಿ ಜೊತೆಗೆ ಡಾಕ್ಯುಮೆಂಟ್ಸ್ ಕೂಡ ನೋಡ್ತಾರೆ. ಧನ್ಯವಾದಗಳು.